ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ ಎಚ್. ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್. ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ. ರಾಜಗೋಪಾಲ. ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಬ್ಯಾಂಕಿಂಗ್ ಪ್ರಪಂಚ ಪ್ರೊಫೆಸರ್ ಎಚ್. ಎಸ್. ಕೆ. ಯವರ ಪ್ರಬಂಧಗಳು. ಸೆಪ್ಟೆಂಬರ್ 1986. ಗ್ರಾಮೀಣ ಬ್ಯಾಂಕುಗಳ ಭವಿಷ್ಯ. ಓದುತ್ತಿರುವವರು ಗೀತಾ ಪ್ರಭಾಕರ್. ಈ ವರ್ಷದ ಜುಲೈ 21 ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಇತಿಹಾಸದಲ್ಲಿ ಮಹತ್ವದ ದಿನ. ಇನ್ನು 2 ವರ್ಷಗಳಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಲಿರುವ ಈ ಹಳೆಯ ಬ್ಯಾಂಕು ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದದ್ದು. ಆಗಿನ ಮೈಸೂರು ಸಂಸ್ಥಾನದ ಸರ್ಕಾರದ ಆಸಕ್ತಿಯಿಂದಾಗಿ ಜನ್ಮ ತಳೆದ ರಾಜ್ಯದ ಮಹಾಜನರ ನೆಚ್ಚಿನ ಕೂಸಾಗಿ ವರ್ಧಿಸಿದ ಮೈಸೂರು ಬ್ಯಾಂಕು ಅನೇಕ ವಿಚಾರಗಳಲ್ಲಿ ವೈಶಿಷ್ಟ್ಯ ಮೆರೆದಿದೆ. ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಹವರ್ತಿ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡು ಗ್ರಾಮ ಪ್ರದೇಶದ ಅಭಿವೃದ್ಧಿಗಾಗಿ ವ್ಯಾಪಕ ಶಾಖಾಜಾಲವನ್ನು ಹಬ್ಬಿಸಿಕೊಂಡಿರುವ ಈ ಬ್ಯಾಂಕು ಜನಸಾಮಾನ್ಯರೊಂದಿಗೆ ವ್ಯವಹಾರ ನಡೆಸಲು ಜನಸಾಮಾನ್ಯರ ಭಾಷೆಯನ್ನೇ ಬಳಸಬೇಕೆಂಬ ಅನಿವಾರ್ಯ ಸತ್ಯವನ್ನು ಮನಗಂಡಿದೆ. ಬ್ಯಾಂಕು ಇದನ್ನು ಅಧಿಕೃತವಾಗಿ ಮಾನ್ಯ ಮಾಡುತ್ತಿದೆಯೋ ಎಂಬಂತೆ ಅದರ ವ್ಯವಹಾರದಲ್ಲಿ ಬಳಸುವ ನಮೂನೆಗಳೇ ಮುಂತಾದವುಗಳನ್ನು ನಿಯಮ ನಿಬಂಧನೆಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸುವ ಕ್ರಮ ತೆಗೆದುಕೊಳ್ಳುತ್ತಿದೆ. ಇದಕ್ಕಾಗಿ ಈ ಜುಲೈ 21 ಅನುವಾದ ಕಮ್ಮಟವನ್ನು ಸಂಘಟಿಸಿದ್ದು ತುಂಬಾ ಸಂತೋಷದ ಸಂಗತಿ. ಸಮನ್ವಯ ಸಮಿತಿಯ ಆಶ್ರಯದಲ್ಲಿ ಪ್ರತಿ 6 ತಿಂಗಳುಗಳಿಗೆ ಒಮ್ಮೆ ನಡೆಸಲಾಗುತ್ತಿರುವ ಬ್ಯಾಂಕಿಂಗ್ ಕಮ್ಮಟದಲ್ಲಿ ಭಾಗವಹಿಸಿದ ಮೈಸೂರು ಬ್ಯಾಂಕಿನ ಉದ್ಯೋಗಿಗಳಾದ ಅನುಭವಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಈ ಕಮ್ಮಟ 10 ದಿನಗಳ ಕಾಲ ನಡೆಯಿತು. ಬ್ಯಾಂಕಿನ ಸಣ್ಣ ವ್ಯವಹಾರ ಹಣಕಾಸು ಕೈಪಿಡಿಯನ್ನು ಇಂಗ್ಲಿಷಿನಿಂದ ಕನ್ನಡಕ್ಕೆ ಭಾಷಾಂತರಿಸುವ ಕಾರ್ಯವನ್ನು ಈ ಕಮ್ಮಟ ಕೈಗೊಂಡಿತ್ತು. ಕ್ರಮೇಣ ಇತರ ಪ್ರಮುಖ ಕೈಪಿಡಿಗಳನ್ನೂ ನಿಯಮ ನಿಬಂಧನೆಗಳೇ ಮುಂತಾದವುಗಳನ್ನು ಕರಾರುಗಳ ನಮೂನೆಗಳನ್ನೂ ಕನ್ನಡಿಸಬೇಕೆಂಬುದು ಬ್ಯಾಂಕಿನ ಉದ್ದೇಶ. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರುಗಳಾದ ಶ್ರೀ ಎಸ್. ರಾಜಗೋಪಾಲ್, ಶ್ರೀ ಹಾಗೂ ಬಾಲಗೋಪಾಲ್, ಸಣ್ಣ ಕೈಗಾರಿಕೆ ಮತ್ತು ಉದ್ದಿಮೆ ಅಭಿವೃದ್ಧಿ ವ್ಯವಸ್ಥಾಪಕರಾದ ಶ್ರೀ ಎಸ್. ಎನ್. ಬಾಲಸುಬ್ರಹ್ಮಣ್ಯಂ, ಅಧಿಕೃತ ಭಾಷೆಗಳ ಅಧಿಕಾರಿ ಶ್ರೀ ಎನ್. ಎಸ್. ಮೃತ್ಯುಂಜಯ ಅವರು, ಇತರ ಅಧಿಕಾರಿಗಳು ಕಮ್ಮಟದಲ್ಲಿ ಪಾಲ್ಗೊಂಡ ಎಲ್ಲರೂ ಅಭಿನಂದನಾರ್ಹರು. ಬ್ಯಾಂಕಿಂಗ್ ಅನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಕಾರ್ಯ ಯಶಸ್ವಿಯಾಗಬೇಕಾದರೆ ಜನಸಾಮಾನ್ಯರ ಭಾಷೆಯನ್ನೇ ಬಳಸಬೇಕು ಎಂಬುದನ್ನು ಇನ್ನು ಮುಂದಾದರೂ ನಮ್ಮ ಎಲ್ಲಾ ಬ್ಯಾಂಕುಗಳು ಮನಗಾಣಬೇಕು. ಇದು ಭಾಷಾ ದುರಭಿಮಾನದ ವಿಚಾರವಲ್ಲ, ಬ್ಯಾಂಕುಗಳು ಮಾಡುತ್ತಿರುವ ಕಾರ್ಯದ ಸಾರ್ಥಕತೆಯ ಪ್ರಶ್ನೆ. ನೆರವಿನ ಸಾರ್ಥಕತೆ. ಸರ್ಕಾರ ಹಮ್ಮಿಕೊಂಡಿರುವ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ನಮ್ಮ ಬ್ಯಾಂಕುಗಳ ಹೊಣೆ ಸಾಮಾನ್ಯವಾದ್ದಲ್ಲ. ಗುರುತಿಸಲಾದ ಫಲಾನುಭವಿಗಳಿಗೆ ಅಗತ್ಯ ಧನ ಸಹಾಯ ನೀಡುವುದರ ಜೊತೆಗೆ ಆ ಸಹಾಯ ನಿಜಕ್ಕೂ ಪರಿಣಾಮಕಾರಿಯಾಗಿದೆ ಎಂಬುದನ್ನು ನೋಡಿಕೊಳ್ಳುವುದು ಕೂಡ ಅವುಗಳ ಜವಾಬ್ದಾರಿ. ಗ್ರಾಮೀಣ ಅಭಿವೃದ್ಧಿ ಕಾರ್ಯನಿರ್ವಹಣೆಗಾಗಿ ಸ್ಥಳೀಯ ಹಂತದಲ್ಲಿ ಸರ್ಕಾರ ನಿರ್ಮಿಸಿರುವ ವಿವಿಧ ಪ್ರಾಧಿಕಾರಗಳೊಡನೆ ಸಹಯೋಗ ಸ್ಥಾಪಿಸುವುದು ಅದರ ಕರ್ತವ್ಯ. ಆದರೆ ಈ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಅನೇಕ ಲೋಪದೋಷಗಳಿವೆ ಎಂಬುದು ಈಗ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಬಡತನದ ರೇಖೆಯ ಕೆಳಗಿರುವ ಕುಟುಂಬಗಳನ್ನು ಮೇಲಕ್ಕೆತ್ತುವ ಕಾರ್ಯ ಅಷ್ಟೇನೂ ಯಶಸ್ವಿಯಾಗಿಲ್ಲ. ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯದಿಂದ ಹಿಡಿದು ಕೊನೆಯ ಘಟ್ಟದವರೆಗೆ ಉದ್ದಕ್ಕೂ ದೋಷಗಳನ್ನು ಕಾಣಬಹುದು. ಕೊಟ್ಟ ಹಣದ ಮರುಪಾವತಿಯೂ ಸಮರ್ಪಕವಾಗಿಲ್ಲ. ಮರುಪಾವತಿಯ ಸಾಮರ್ಥ್ಯವೇ ಅನೇಕರಿಗೆ ಬಂದಿರುವುದಿಲ್ಲ. ಅರ್ಹ ಫಲಾನುಭವಿಗಳಿಗೆ ನೆರವು ನೀಡದಿರುವುದು, ನೆರವು ಪಡೆದವರಿಗಾಗಿ ಆರಿಸಲಾದ ಪರಿಯೋಜನೆಗಳು ಕಾರ್ಯಸಾಧ್ಯವಾಗದಿರುವುದೂ ಕಾರಣಗಳು. ಈ ಕಾರ್ಯಕ್ರಮದ ಮೌಲ್ಯಮಾಪನ ಮಾಡಿದ ಸಂಸ್ಥೆಯ ಸಲಹೆಯ ಪ್ರಕಾರ
ನೆರವಿನ ಮೊಬಲಗನ್ನು ಏರಿಸಲು ಸರ್ಕಾರ ತೀರ್ಮಾನಿಸಿತು. 7ನೆಯ ಯೋಜನೆಯಲ್ಲಿ ಇದು ಪ್ರತಿ ಕುಟುಂಬಕ್ಕೆ ರೂಪಾಯಿ 6,000ಕ್ಕೆ ಏರಿದೆ. 6ನೆಯ ಯೋಜನೆಯ ಅಡಿಯಲ್ಲಿ ನೆರವು ಪಡೆದ ಕುಟುಂಬಗಳು ನಿರೀಕ್ಷಿತ ಮಟ್ಟಕ್ಕೆ ಮೇಲೇರದಿದ್ದಲ್ಲಿ ಅಂಥ ಕುಟುಂಬಗಳಿಗೆ ಚೈತನ್ಯ ದೊರಕಿಸಿಕೊಡಲು ಇನ್ನಷ್ಟು ಸಹಾಯ ನೀಡಬೇಕೆಂದೂ ತೀರ್ಮಾನಿಸಲಾಗಿದೆ. ಈಗ ರಿಸರ್ವ್ ಬ್ಯಾಂಕು ದೇಶದ ವಾಣಿಜ್ಯ ಬ್ಯಾಂಕುಗಳಿಗೆ ಈ ಬಗ್ಗೆ ಇನ್ನಷ್ಟು ಸೂಚನೆಗಳನ್ನು ನೀಡಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನೆರವಿಗಾಗಿ ಬರುವ ಅರ್ಜಿಗಳನ್ನು ಶೀಘ್ರವಾಗಿ ಸಾಮಾನ್ಯವಾಗಿ 15 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕೆಂದು ಅದು ತಿಳಿಸಿದೆ. ಸಾಧ್ಯವಾಗದಿದ್ದರೆ ಕಾರಣಗಳನ್ನು ತಿಳಿಸಬೇಕು. ಕಾರ್ಯಕ್ರಮದ ಅಡಿಯಲ್ಲಿ ಅಗತ್ಯವಿರುವ ಯಾವುದೇ ಸಲಕರಣೆ ಇತ್ಯಾದಿಗಳನ್ನು ಕೊಳ್ಳಲು ಫಲಾನುಭವಿಗಳಿಗೆ ಆಯ್ಕೆಯ ಸ್ವಾತಂತ್ರ್ಯವಿರಬೇಕು. ಹಣದ ಬದಲು ಅವನ್ನು ನೇರವಾಗಿ ಒದಗಿಸುವ ಕಡ್ಡಾಯ ಇರಬಾರದು. ಈ ಎಲ್ಲ ನಿಯಮಗಳು ಸ್ವಾಗತಾರ್ಹವೇ. ಆದರೆ ಯಾವುದೇ ಕಾರ್ಯಕ್ರಮದ ಅಡಿಯಲ್ಲಿ ನೀಡುವ ನೆರವು ಯಾವ ಸ್ವರೂಪದ್ದಾಗಿರಬೇಕೆಂದರೆ ಅದನ್ನು ಪಡೆದವನು ಆದಷ್ಟು ಬೇಗ ಅದರಿಂದ ಬಿಡುಗಡೆ ಹೊಂದಿ ಸ್ವಾವಲಂಬಿಯಾಗುವಂಥ ಶಕ್ತಿ ದೊರಕಿಸಿಕೊಡುವಂತಿರಬೇಕು. ಇದನ್ನು ಕಾರ್ಯಗತಗೊಳಿಸುವುದು ಹೇಳುವಷ್ಟು ಸುಲಭವಲ್ಲ ಎಂಬುದು ನಿಜ. ಆದರೆ ಇದರ ಅರಿವು ಸದಾ ಇರಬೇಕಲ್ಲದೆ ಇದನ್ನು ಸಾಧಿಸಲು ಅಗತ್ಯವಾದ ವ್ಯವಸ್ಥೆಯ ರಚನೆಗೆ ಆದ್ಯ ಗಮನ ನೀಡುವುದೂ ಅಗತ್ಯ. ಇಲ್ಲದಿದ್ದರೆ ನೀಡುವ ನೆರವೆಲ್ಲ ಮರಳುಗಾಡಿನಲ್ಲಿ ಹರಿಯುವ ನದಿಯಂತೆ ಬತ್ತಿ ಹೋಗುತ್ತದೆ. ವಸೂಲಿ ಮೇಳ. ನಾವೆಲ್ಲರೂ ಸಾಲ ಮೇಳಗಳ ಪರಿಚಯ ಹೊಂದಿದವರಾಗಿದ್ದೇವೆ. ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳ ಮುಂಬರಿವಿಗಾಗಿ ಸಾಮಾಜಿಕವಾಗಿ ಸಾಲ ವಿತರಣೆ ಮಾಡುವುದರ ಪೂರ್ವಾಪರ ವಾದಗಳೇನೇ ಇರಲಿ, ಇದು ಈಗ ಒಂದು ಪದ್ಧತಿಯಾಗಿ ಪರಿಣಮಿಸಿದೆ. ಅಲಹಾಬಾದ್ ಬ್ಯಾಂಕು ಪಶ್ಚಿಮ ಬಂಗಾಳದಲ್ಲಿ ಸಾಲ ವಸೂಲಿ ಮೇಳಗಳನ್ನು ಸಂಘಟಿಸಿದ ಸುದ್ದಿಯನ್ನೋದಿದ ಅನೇಕರಿಗೆ ಆಶ್ಚರ್ಯವಾಗದೇ ಇದ್ದಿರಲಾರದು. ಸಾಲ ನೀಡುವನೆಂದರೆ ಜನರು ಇರುವೆಗಳಂತೆ ಮುತ್ತುವುದು ಸಹಜ. ಆದರೆ ಸಾಮೂಹಿಕವಾಗಿ ವಸೂಲಿ ಸಮಾರಂಭಗಳನ್ನು ಏರ್ಪಡಿಸುವುದಾದರೂ ಹೇಗೆ? ಸಾಲವನ್ನು ಕೊಂಬಾಗ ಹಾಲೋಗರವನ್ನುಂಡಂತೆ ಎಂಬ ಸರ್ವಜ್ಞನ ಮಾತನ್ನು ಸಾಲ ಮೇಳಗಳು ಸಮರ್ಥಿಸುತ್ತವೆ. ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಎಂದೂ ಸರ್ವಜ್ಞ ಹೇಳಿದ್ದಾನೆ. ಆದರೆ ಬ್ಯಾಂಕುಗಳು ಕೊಟ್ಟ ಸಾಲಗಳ ವಸೂಲಾತಿ ಎಷ್ಟು ಅಸಮರ್ಪಕವಾಗಿದೆ ಎಂಬುದನ್ನು ನೋಡಿದಾಗ ಇಂತಹ ಮೇಳಗಳ ಅಗತ್ಯ ಎದ್ದು ತೋರುತ್ತದೆ. ಭಾರತದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಬ್ಯಾಂಕುಗಳು ತಾವು ನೀಡಿದ ಸಾಲಗಳ ವಸೂಲಾತಿಯ ವಿಚಾರದಲ್ಲಿ ಬಹಳ ಹಿಂದೆ ಬಿದ್ದಿವೆ. ಕೋಟ್ಯಂತರ ರೂಪಾಯಿಗಳು ಕಟಬಾಕಿಗಳಾಗಿವೆ. ಬ್ಯಾಂಕಿನ ಅಂಕಿಗಳ ಪ್ರಕಾರ 1983ರ ಜೂನ್ನಿಂದ 1984ರ ಜೂನ್ವರೆಗಿನ ಅವಧಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಕೃಷಿ ಸಾಲಗಳ ವಸೂಲಾತಿ 53.2% 51.3% ಇಳಿದಿದೆ. ದುರ್ಬಲ ವರ್ಗದವರೇ ಅಲ್ಲದೆ ತಕ್ಕಮಟ್ಟಿನ ಅನುಕೂಲಸ್ಥರು ಕೂಡ ಕಟಬಾಕಿದಾರರಾಗಿದ್ದಾರೆ. ರೈತರು, ವ್ಯಾಪಾರಿಗಳು, ಸಾರಿಗೆ ಪರಿಚಾಲಕರು, ಕೈಗಾರಿಕೋದ್ಯಮಿಗಳು ಎಲ್ಲರೂ ಬಾಕಿದಾರರಾಗಿದ್ದಾರೆ. ಇಡೀ ಬ್ಯಾಂಕಿಂಗ್ ವಲಯ ನೀಡಿರುವ ಸಾಲಗಳಲ್ಲಿ 54% ವಸೂಲಾಗದೆ ಉಳಿದಿದೆ. ಆದ್ಯತಾ ವಲಯಕ್ಕೆ ನೀಡಿದ ಸಾಲಗಳು ಮಾತ್ರ ವಸೂಲಾಗುತ್ತಿಲ್ಲವೆಂದು ಹೇಳುವಂತಿಲ್ಲ. 1984ರ ಅಂತ್ಯದಲ್ಲಿ ರೂಪಾಯಿ 1 ಲಕ್ಷ ಮತ್ತು ಅದಕ್ಕೂ ಹೆಚ್ಚಿನ ಉದರಿ ಸೌಲಭ್ಯ ಪಡೆದ 544 ದೊಡ್ಡ ಕೈಗಾರಿಕಾ ಘಟಕಗಳಿಂದ ಬರಬೇಕಾಗಿದ್ದ ಬಾಕಿ ರೂಪಾಯಿ 2,340 ಕೋಟಿ. ಇದು ಒಟ್ಟು ಬ್ಯಾಂಕ್ ಉದರಿಯ 6%. ಆದ್ದರಿಂದ ಬಾಕಿ ವಸೂಲಾತಿಯ ಸಮಸ್ಯೆ ಕೇವಲ ದುರ್ಬಲ ವರ್ಗಗಳಿಗೆ ಅನ್ವಯಿಸುವುದಿಲ್ಲ. ಇಡೀ ಅರ್ಥವ್ಯವಸ್ಥೆಗೆ ಅಂಟಿದ ವ್ಯಾಧಿ ಇದು ಎಂಬುದು ಸ್ಪಷ್ಟ. ಬಹುಮುಖವಾದ ಉಪಾಯಗಳನ್ನು ರೂಪಿಸಿ ಈ ಸಮಸ್ಯೆಯನ್ನು ಪರಿಹರಿಸದಿದ್ದರೆ
ಬ್ಯಾಂಕುಗಳ ದುಡಿಯುವ ಬಂಡವಾಳದ ಹರಿವಿಗೆ ಕಡಿತ ಉಂಟಾಗಿ ಬೆಳವಣಿಗೆಗೆ ಧಕ್ಕೆ ಉಂಟಾಗಬಹುದು. ಬಾಕಿದಾರರ ವಿರುದ್ಧ ತೀವ್ರ ಕ್ರಮ ತೆಗೆದುಕೊಂಡು ಹಣ ವಸೂಲಿ ಮಾಡಲು ಸಾಧ್ಯವಾಗುವಂತೆ ವಿಶೇಷ ಮಂಡಳಿಯ ಸ್ಥಾಪನೆಗಾಗಿ ಕೇಂದ್ರ ಸರ್ಕಾರ ಶಾಸನ ಮಾಡಬೇಕೆಂಬುದು ಭಾರತೀಯ ಬ್ಯಾಂಕುಗಳ ಸಂಘದ ಅಪೇಕ್ಷೆ. ಈಗ ಪ್ರತಿ ಬ್ಯಾಂಕಿಗೂ ಸಂಬಂಧಿಸಿದಂತೆ ನ್ಯಾಯಾಲಯಗಳಲ್ಲಿ 20,000ದಿಂದ 25,000ದವರೆಗೆ ವ್ಯಾಜ್ಯಗಳು ಇತ್ಯರ್ಥಕ್ಕಾಗಿ ಕಾದಿವೆ ಎಂದು ಈ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ನಮ್ಮ ಸಿವಿಲ್ ನ್ಯಾಯಾಲಯಗಳು ಸದ್ಯದ ಪರಿಸ್ಥಿತಿಯಲ್ಲಿ ಇವನ್ನೆಲ್ಲ ಶೀಘ್ರವಾಗಿ ಇತ್ಯರ್ಥ ಮಾಡಲಾರವು. ನ್ಯಾಯಾಲಯಕ್ಕೆ ಹೋದ ಪ್ರಕರಣಗಳ ತೀರ್ಮಾನ ತಡವಾಗುವುದೆಂಬ ಅಂಶವೂ ಸಾಲಗಾರರು ಉದ್ದೇಶಪೂರ್ವಕವಾಗಿ ಬಾಕಿದಾರರಾಗಲು ಒಂದು ಕಾರಣ. ಕೇಂದ್ರ ಸರ್ಕಾರ ಈ ಬಗ್ಗೆ ತರುವ ಶಾಸನದ ಸ್ವರೂಪವೇನು ಎಂಬುದನ್ನು ಊಹಿಸುವುದು ಕಷ್ಟ. ಕೇಂದ್ರದ ಕ್ರಮಕ್ಕೆ ಕಾಯದೆ ಬ್ಯಾಂಕುಗಳೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯ. ಅವು ಇನ್ನು ಮುಂದೆ ನೀಡುವ ಸಾಲಗಳು ಕಟಬಾಕಿಯಾಗದಂತೆ ನೋಡಿಕೊಳ್ಳಬೇಕು. ತಮ್ಮ ಸಾಲ ನೀಡಿಕೆಯ ಪ್ರಕ್ರಿಯೆಗಳನ್ನು ಸುಧಾರಿಸಬೇಕು. ನೀಡಿದ ಉದರಿಯ ಪರಿವೀಕ್ಷಣೆ ನಡೆಸಬೇಕು. ಉದರಿಯನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆಯೋ ಅದಕ್ಕೆ ಬಳಸಲಾಗಿದೆ ಎಂದು ಖಾತರಿ ಮಾಡಿಕೊಳ್ಳಬೇಕು. ಸಾಲಗಾರರಲ್ಲಿ ಯಾವುದೇ ಆಲಸ್ಯ ಪ್ರವೃತ್ತಿ ಉಂಟಾಗದಂತೆ ಮಾಡಬೇಕು. ಇದಕ್ಕೆಲ್ಲ ಬ್ಯಾಂಕಿನ ಸಿಬ್ಬಂದಿಗೆ ಯುಕ್ತವಾದ ತರಬೇತಿ, ಅನುಭವ ಇರಬೇಕು. ವ್ಯವಸ್ಥೆಯನ್ನೇ ಪುನರ್ರೂಪಿಸಬೇಕು. ಬ್ಯಾಂಕುಗಳು ಈ ನಿಟ್ಟಿನಲ್ಲಿ ಚಿಂತೆ ಹರಿಸುತ್ತಿಲ್ಲವೆಂಬುದು ನಿರ್ವಿವಾದ. ಸಾಲ ಮೇಳಗಳಿಂದ ಮುಂಗಡ ನೀಡಿಕೆಯ ವಿಳಂಬ ವಿಧಾನಗಳು ಸುಧಾರಣೆಗೊಳ್ಳುತ್ತವೆಯಾದರೆ ವಸೂಲಿ ಮೇಳಗಳು ಮರುಪಾವತಿಗೆ ಒತ್ತು ಕೊಡುತ್ತವೆ. ಯಾವುದೇ ಮೇಳ ರಾಜಕೀಯ ಸಂಬಂಧ ಉಳ್ಳದ್ದಾದಾಗ ಅದರ ಉದ್ದೇಶ ಕಲುಷಿತಗೊಳ್ಳುತ್ತದೆ. ವಸೂಲಿಯಲ್ಲಿ ರಾಜ್ಯ ಸರ್ಕಾರಗಳು ಹೆಚ್ಚಾಗಿ ಸಹಾಯ ನೀಡಬೇಕಾದರೆ ಸಾಲ ನೀಡಿಕೆಯಲ್ಲೂ ಅವುಗಳ ಪಾತ್ರ ಇರಬೇಕಾಗುತ್ತದೆ. ದೋಷ ದೂರವಾದ ಶುದ್ಧ ಬ್ಯಾಂಕಿಂಗ್ ಸೂತ್ರಗಳಿಗೆ ಬದ್ಧವಾದ ಆದರೆ ವಿಳಂಬಕ್ಕೆ ಒಳಗಾಗದ ಉದರಿ ನೀಡಿಕೆ ಸೂತ್ರಗಳ ರೂಪಣೆಗೆ ಕಾಲ ಪಕ್ವವಾಗಿದೆ. ಗ್ರಾಮೀಣ ಬ್ಯಾಂಕುಗಳ ಭವಿಷ್ಯ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಅವುಗಳ ಪ್ರಾಯೋಜಕ ಬ್ಯಾಂಕುಗಳಲ್ಲಿ ವಿಲೀನಗೊಳಿಸಬೇಕೆಂಬುದಾಗಿ ರಿಸರ್ವ್ ಬ್ಯಾಂಕ್ ಸಲಹೆ ನೀಡಿದೆ ಎಂಬುದು ಈಚೆಗೆ ವರದಿಯಾಗಿತ್ತು. ಕೇಂದ್ರ ಹಣಕಾಸು ಮಂತ್ರಿ ಹೀಗೆಂದು ಹೇಳಿದರೆಂದು ಸುದ್ದಿ. ಕೂಡಲೇ ಈ ಬಗ್ಗೆ ವಿಶೇಷವಾದ ಆತಂಕ ವ್ಯಕ್ತಗೊಂಡಿತು. ಬಡಜನರ ಬ್ಯಾಂಕುಗಳೆನ್ನಿಸಿದ ಈ ಸಂಸ್ಥೆಗಳನ್ನು ಮುಚ್ಚಬಾರದೆಂದು ನಮ್ಮ ರಾಜ್ಯ ಸರ್ಕಾರ ಹೇಳಿತು. ಗ್ರಾಮೀಣ ಬ್ಯಾಂಕುಗಳನ್ನು ಮುಚ್ಚುವುದಾದರೆ ಅವನ್ನು ಪ್ರಾರಂಭ ಮಾಡಿದ್ದಾದರೂ ಏಕೆ ಎಂದು ಅನೇಕರು ಪ್ರಶ್ನಿಸಿದರು. ಗ್ರಾಮೀಣ ಬ್ಯಾಂಕುಗಳು ಲಾಭಪ್ರದವಾಗಿ ಕೆಲಸ ಮಾಡುತ್ತಿಲ್ಲವೆಂಬುದು ನಿಜ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಯೋಜನೆ ಜಾರಿಗೆ ಬಂದದ್ದು 1985ರಲ್ಲಿ. ವಾಣಿಜ್ಯ ಬ್ಯಾಂಕುಗಳು, ರಾಜ್ಯ ಸರ್ಕಾರಗಳು, ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಇವುಗಳ ಬಂಡವಾಳದೊಂದಿಗೆ ಸ್ಥಾಪಿತವಾದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ 183. ಇವುಗಳ ಕಲಾಪಗಳು 322 ಜಿಲ್ಲೆಗಳಲ್ಲಿ ಹಬ್ಬಿವೆ. ಈ ಬ್ಯಾಂಕುಗಳ ಕಚೇರಿಗಳು ಒಟ್ಟು ಸುಮಾರು 12,000. ಇವುಗಳ ಒಟ್ಟು ಠೇವಣಿ ರೂಪಾಯಿ 1,100 ಕೋಟಿ, ಮುಂಗಡಗಳು ರೂಪಾಯಿ 1,300 ಕೋಟಿ. ಸ್ಥಳೀಯ ಸಮಸ್ಯೆಗಳ ಪರಿಚಯ, ವಾಣಿಜ್ಯ ಬ್ಯಾಂಕುಗಳ ಸಂಘಟನಾ ಬಲ ಹಾಗೂ ಕೌಶಲ ಇವನ್ನು ಒಂದುಗೂಡಿಸುವ ಉದ್ದೇಶದಿಂದ ಸ್ಥಾಪಿತವಾದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲವೆಂಬುದೇನೋ ನಿಜ. 1984ರ ಅಂತ್ಯದ ವೇಳೆಗೆ ಈ ಬ್ಯಾಂಕುಗಳ ಒಟ್ಟು ನಷ್ಟ
ರೂಪಾಯಿ 155 ಕೋಟಿ. ಅನೇಕ ಬ್ಯಾಂಕುಗಳ ಬಂಡವಾಳವನ್ನೇ ಅವುಗಳ ನಷ್ಟ ನುಂಗಿಬಿಟ್ಟಿದೆ. ಬಹುತೇಕ ಎಲ್ಲ ಬ್ಯಾಂಕುಗಳು ನಷ್ಟದ ಹಾದಿ ಹಿಡಿದಿವೆ. 58 ಬ್ಯಾಂಕುಗಳು ಮಾತ್ರ ರೂಪಾಯಿ 20,000ದಿಂದ ರೂಪಾಯಿ 21 ಲಕ್ಷದವರೆಗೆ ಲಾಭ ಗಳಿಸಿವೆ. ಅಷ್ಟಿಷ್ಟು ಠೇವಣಿ ಸಂಗ್ರಹಣೆಯಾಗಿದ್ದರೂ ಈ ನಿಟ್ಟಿನಲ್ಲಿ ಸಾಧಿಸಬಹುದಾದದ್ದು ತುಂಬಾ ಇದೆ. ಸಣ್ಣ ಮತ್ತು ಅಂಚಿನ ರೈತರ ಭೂಹೀನರ ಸ್ಥಿತಿ ಸುಧಾರಣೆಗಾಗಿ ಸ್ಥಾಪಿತವಾದ ಈ ಬ್ಯಾಂಕುಗಳಿಂದ ಅವರ ಸ್ಥಿತಿಯ ಸುಧಾರಣೆ ಅಷ್ಟೇನೂ ಆಗಿಲ್ಲ. ಅವುಗಳ ಸಾಲ ವಸೂಲಿ ಅಸಮರ್ಪಕ. ಈ ಪ್ರಮಾಣ ಅರ್ಧಕ್ಕಿಂತ ಕಡಿಮೆ. ಇವು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಸಿಬ್ಬಂದಿಯವರು ಬಹುತೇಕ ನಗರ ದೃಷ್ಟಿಯವರು. ಗ್ರಾಮೀಣ ಅನುಸ್ಥಾಪನೆ ಆಗಿಲ್ಲ. ಇತರ ಬ್ಯಾಂಕುಗಳ ಸಿಬ್ಬಂದಿಯ ಮಟ್ಟದ ಸಂಬಳ, ಸಾರಿಗೆ, ಸವಲತ್ತು ಸೌಲಭ್ಯ ತಮಗೆ ಇಲ್ಲವೆಂಬ ಅತೃಪ್ತಿ ಅವರಿಗೆ ಇದ್ದೇ ಇದೆ. ಅನೇಕ ಬ್ಯಾಂಕುಗಳ ನಿರ್ವಹಣೆಯ ವೆಚ್ಚ ಏರುತ್ತಲೇ ಇದೆ. ವಾಣಿಜ್ಯ ಬ್ಯಾಂಕುಗಳ ಗ್ರಾಮೀಣ ಶಾಖೆಗಳು ಈ ಬ್ಯಾಂಕುಗಳೊಂದಿಗೆ ಸ್ಪರ್ಧಿಸುತ್ತಿವೆ. ವಾಣಿಜ್ಯ ಬ್ಯಾಂಕುಗಳು ಮಾಡುವ ಎಷ್ಟೋ ವಹಿವಾಟುಗಳನ್ನು ಇವು ಮಾಡಲಾರವು. ಹೀಗಾಗಿ ಗ್ರಾಮೀಣ ಬ್ಯಾಂಕುಗಳು ಮಲತಾಯಿ ಮಕ್ಕಳಂತೆ ಬಡವಾಗಿದೆ. ಆದರೆ ಇವನ್ನು ಮುಚ್ಚುವುದರಿಂದ ಅಥವಾ ಪ್ರಾಯೋಜಕ ಬ್ಯಾಂಕುಗಳಲ್ಲಿ ಇವನ್ನು ವಿಲೀನಗೊಳಿಸುವುದರಿಂದ ಸಮಸ್ಯೆಯ ಪರಿಹಾರವಾಗದು. ಗ್ರಾಮೀಣ ಬ್ಯಾಂಕುಗಳ ಕಾರ್ಯಸ್ವರೂಪ, ಸಂರಚನೆಯ ಬಲಾಬಲಗಳು, ಪ್ರಯೋಗದ ಸಮಸ್ಯೆಗಳು ಮುಂತಾದವುಗಳ ಸ್ಪಷ್ಟ ಅರಿವಿಲ್ಲದೆ ಇವನ್ನು ಸ್ಥಾಪಿಸಲಾಯಿತೆನ್ನೋಣವೇ. ಮುಂದೆ ಉದ್ಭವಿಸಬಹುದಾದ ತೊಡಕುಗಳ ಪರಿಹಾರ ಹೇಗೆಂಬುದರ ಕಲ್ಪನೆ ಇರಲಿಲ್ಲವೆನ್ನೋಣವೇ. ಈ ವಿಚಾರ ಹೇಗೂ ಇರಲಿ, ಇವನ್ನು ಪರ್ಯವಸಾನಗೊಳಿಸುವುದಂತೂ ಅಷ್ಟು ಸುಲಭವಲ್ಲ. ಇವುಗಳ ವ್ಯವಸ್ಥೆ ವಾಣಿಜ್ಯ ಬ್ಯಾಂಕುಗಳದಕ್ಕಿಂತ ಭಿನ್ನ ಸ್ವರೂಪದ್ದು. ಅತಿ ಕೇಂದ್ರೀಕರಣದ ಹಾಗೂ ಅತಿ ವಿಸ್ತರಣದ ಅರ್ಬುದ ವ್ಯಾಧಿಗೆ ತುತ್ತಾಗಿರುವ ವಾಣಿಜ್ಯ ಬ್ಯಾಂಕುಗಳ ಕೆಲವು ಅಪ್ರಿಯ ಬೆಳವಣಿಗೆಗಳಿಗೆ ಒಂದು ಮದ್ದೆಂದರೆ ಈ ಬ್ಯಾಂಕುಗಳು. ಪ್ರಾದೇಶಿಕ ವೈಶಿಷ್ಟ್ಯ ಒಂದು ಮುಖ್ಯವಾದ ಅಂಶ. ಆಯಾ ಪ್ರದೇಶದ ಜನರ ಭಾಷೆಯಲ್ಲೇ ಇವುಗಳ ವ್ಯವಹಾರ ಸುಲಭ ಸಾಧ್ಯವಾಗುವುದರಿಂದ ಸ್ಥಳೀಯ ಸಮಸ್ಯೆಗಳ ಅರಿವುಳ್ಳ ಸಂಸ್ಥೆಗಳು ಇವಾಗಿರಬೇಕೆಂದು ಇವನ್ನು ಯೋಜಿಸಲಾಗಿರುವುದರಿಂದ ಸ್ಥಳೀಯರು ಇವುಗಳೊಂದಿಗೆ ಆತ್ಮೀಯ ಸಂಬಂಧ ಬೆಳೆಸುವಂತೆ ಮಾಡುವುದೂ ಸಾಧ್ಯ. ಇವುಗಳ ವ್ಯವಹಾರವನ್ನು ಸುಪುಷ್ಟಗೊಳಿಸಲು ವಾಸ್ತವಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇವನ್ನು ಕೊನೆಗೊಳಿಸುವ ಆಲೋಚನೆಯೇನೂ ಇಲ್ಲವೆಂದು ತಿಳಿದು ಬಂದಿದೆ. ಇದು ಸಮಾಧಾನದ ಸಂಗತಿ. ರೂಪಾಯಿಯ ಮೌಲ್ಯಛೇದನ. ರೂಪಾಯಿಯ ಮೌಲ್ಯವನ್ನಷ್ಟು ಕೊಚ್ಚಿ ಹಾಕಬೇಕು ಎಂದು ವಿಶ್ವ ಬ್ಯಾಂಕ್ ತನ್ನ ಈಚಿನ ವರದಿಯಲ್ಲಿ ಸಲಹೆ ಮಾಡಿದೆ. ಎಂದರೆ ರೂಪಾಯಿಯ ವಿದೇಶಿ ವಿನಿಮಯ ದರವನ್ನು ಇಳಿಸಬೇಕೆಂಬುದು ಅದರ ಸೂಚನೆ. ಒಂದು ದೇಶದ ನಾಣ್ಯದ ಬಾಹ್ಯ ಮೌಲ್ಯ ಎಷ್ಟಿರಬೇಕೆಂಬುದು ಆ ದೇಶದ ವಿವೇಚನೆಗೆ ಬಿಟ್ಟ ವಿಚಾರ. ಅಂತಾರಾಷ್ಟ್ರೀಯ ಹಣ ನಿಧಿಯೊಂದಿಗೆ ಸಮಾಲೋಚನೆ ನಡೆಸಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಕ್ರಮ. ವಿಶ್ವ ಬ್ಯಾಂಕ್ ಏಕೆ ಈ ವಿಚಾರದಲ್ಲಿ ತಲೆ ಹಾಕಬೇಕು ಎನಿಸುವುದು ಸಹಜ. ಆದರೆ ವಿಶ್ವ ಬ್ಯಾಂಕ್ ಹಾಗೂ ಅಂತಾರಾಷ್ಟ್ರೀಯ ಹಣ ನಿಧಿಗಳು ಒಂದೇ ನಾಣ್ಯದ ಎರಡು ಬದಿಗಳಿದ್ದ ಹಾಗೆ. ಒಂದು ದೀರ್ಘಕಾಲಿಕ ವಿಚಾರಗಳನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಕುರಿತದ್ದಾದರೆ ಇನ್ನೊಂದು ಅಂದಂದಿನ ವಿದೇಶಿ ಪಾವತಿಗಳಲ್ಲಿ ಸ್ಥಿಮಿತ ಸಾಧಿಸಲು ಯತ್ನಿಸುತ್ತದೆ. ಇವೆರಡರಲ್ಲೂ ಮುಂದುವರೆದ ದೇಶಗಳದೇ ಪ್ರಾಬಲ್ಯ ಎಂಬುದು ಸರ್ವವಿದಿತ. ರೂಪಾಯಿಯ ಮೌಲ್ಯಛೇದನ ಮಾಡಬೇಕೆಂದೇನೂ ತಾವು ಹೇಳುತ್ತಿಲ್ಲ. ಆದರೆ ದೇಶದ ಅಭಿವೃದ್ಧಿ ಸುಗಮವಾಗಬೇಕಾದರೆ ಕೈಗಾರಿಕೆಗಳು ಪ್ರಪಂಚದ ಮಾರುಕಟ್ಟೆಯ
ಹೋರಾಟದ ಕಣದಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಬೇಕಾದರೆ ಅವಕ್ಕೆ ಅಗತ್ಯವಾದ ಯಂತ್ರ ತಂತ್ರ ಸಾಮಗ್ರಿಗಳನ್ನು ಧಾರಾಳವಾಗಿ ಆಮದು ಮಾಡಿಕೊಳ್ಳುವುದು, ಸಾಧ್ಯವಾಗಬೇಕಾದರೆ ರಫ್ತುಗಳನ್ನು ಬೆಳೆಸಬೇಕಾದರೆ ರೂಪಾಯಿಯ ವಿನಿಮಯ ದರದ ಹೊಂದಾವಣೆ ಅಗತ್ಯ ಎನ್ನುತ್ತಾರೆ ವಿಶ್ವ ಬ್ಯಾಂಕ್ ವಕ್ತಾರರು. ವಿದೇಶಿ ಪಾವತಿ ಸಿಲ್ಕು ಸದಾ ಪ್ರತಿಕೂಲದ್ದೇ ಆಗಿದ್ದರೆ ಅದರಿಂದ ನಿರಂತರ ಅಸಮತೋಲ ಉಂಟಾಗುತ್ತದೆ. ಇದನ್ನು ಸರಿಪಡಿಸಲು ವಿನಿಮಯ ದರದಲ್ಲಿ ಅಧಿಕೃತವಾಗಿ ಹೊಂದಾವಣೆ ಮಾಡಿಕೊಳ್ಳುವುದು ಅಗತ್ಯ ಎಂದು ಅವರ ಅಭಿಪ್ರಾಯ. ಭಾರತದ ವಿದೇಶಿ ಪಾವತಿ ಸಿಲ್ಕು ಪ್ರತಿಕೂಲದ್ದಾಗಿರಲು ಕಾರಣಗಳು ಹಲವಾರು. ದೇಶದ ವಿದೇಶಿ ವ್ಯಾಪಾರ ಕೊರತೆಯ ಬಾಯಿ ವರ್ಷೇ ಹಿಗ್ಗುತ್ತಲೇ ಇದೆ. ನಮ್ಮ ರಫ್ತು ಕೈಗಾರಿಕೆಗಳು ನಿರೀಕ್ಷಿಸಿದಂತೆ ಯಶಸ್ವಿಯಾಗಿಲ್ಲ. ರಫ್ತಿಗಾಗಿ ರೂಪಿತವಾದ ಕೈಗಾರಿಕೆಗಳ ಯೋಜನೆಯ ಅಡಿಯಲ್ಲಿ ಆಮದುಗಳನ್ನು ಉದಾರಗೊಳಿಸಿದ್ದರಿಂದ ಅಷ್ಟೇನೂ ಪ್ರಯೋಜನವಾಗಿಲ್ಲ. ಆಮದು ನೀತಿಯನ್ನು ಸಡಿಲಗೊಳಿಸಿದರೆ ದೇಶೀಯ ಕೈಗಾರಿಕೆಗಳು ಸ್ಪರ್ಧಾತ್ಮಕ ಗುಣ ಬೆಳೆಸಿಕೊಳ್ಳುವುದೆಂಬ ಆಶೆ ಫಲಿಸಿಲ್ಲ. ಅನೇಕ ದೇಶೀಯ ಕೈಗಾರಿಕೆಗಳ ಸರಕುಗಳ ಬೇಡಿಕೆ ಬಿದ್ದು ಹೋಗಿದೆ. ರೂಪಾಯಿಯ ವಿನಿಮಯ ದರವನ್ನು ಇಳಿಸಿದ ಮಾತ್ರಕ್ಕೆ ತತ್ಫಲವಾಗಿ ವಿದೇಶಿ ನಾಣ್ಯಗಳ ಎದುರಿನಲ್ಲಿ ಅಗ್ಗವಾಗುವ ಭಾರತೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚುವುದೆಂಬುದು ವಾಸ್ತವಿಕವಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಬಿಕರಿ ಮಾಡುವ ಸರಕುಗಳ ಬೇಡಿಕೆಗಳಲ್ಲಿ ಅಷ್ಟೊಂದು ಪುಟಿತತೆ ಇಲ್ಲ. ಅಗ್ಗದ ರೂಪಾಯಿಯಿಂದ ಆಮದುಗಳು ದುಬಾರಿಯಾಗುತ್ತವೆ. ಇದರಿಂದ ಅವಕ್ಕೆ ನಿರುತ್ತೇಜನ ಉಂಟಾಗುತ್ತದೆ ಎಂಬುದೂ ನಿಜವಲ್ಲ. ವೆಚ್ಚವೆಷ್ಟೇ ಇರಲಿ, ಕೆಲವು ಪದಾರ್ಥಗಳನ್ನು ಭಾರತ ಆಮದು ಮಾಡಿಕೊಳ್ಳಲೇಬೇಕಾಗುತ್ತದೆ. ರೂಪಾಯಿಯ ಮೌಲ್ಯ ಛೇದನದಿಂದ ಅಸ್ಥಿರ ಪರಿಸ್ಥಿತಿಯ ಪರಿಹಾರವಾಗುತ್ತದೆ ಎಂಬುದು ನಮ್ಮ ಇದುವರೆಗಿನ ಅನುಭವದ ದೃಷ್ಟಿಯಲ್ಲಿ ಸುಳ್ಳೇ ಆಗಿದೆ. ಪ್ರಪಂಚದ ಪ್ರಮುಖ ನಾಣ್ಯಗಳ ಎದುರಿನಲ್ಲಿ ರೂಪಾಯಿಯ ಮೌಲ್ಯವನ್ನು ಆಗಿಂದಾಗ್ಗೆ ನಿರ್ಧರಿಸುವುದು ಭಾರತದ ಈಗಿನ ನೀತಿ. ಅದು ಈಚಿನ ವರ್ಷಗಳಲ್ಲಿ ಇಳಿಯುತ್ತಲೇ ಬಂದಿದೆ. ಒಂದು ರೀತಿಯಲ್ಲಿ ರೂಪಾಯಿಯ ಮೌಲ್ಯಛೇದನ ಆಗುತ್ತಲೇ ಇದೆ. ಈಗ ಅದನ್ನೂ ಮೀರಿ ಮೌಲ್ಯಛೇದನ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ವಿದೇಶಿ ಹಿತಗಳ ಒತ್ತಡಗಳಿಗೆ ಭಾರತ ಮಣಿಯಬಾರದು. ಬ್ಯಾಂಕ್ ಮತ್ತು ರಹಸ್ಯ. ಬ್ಯಾಂಕುಗಳು ತಮ್ಮ ಗ್ರಾಹಕರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ರಹಸ್ಯವನ್ನು ಪಾಲಿಸಬೇಕು ಎಂಬುದು ಪರಂಪರೆಯಾಗಿ ಬಂದಿರುವ ಒಂದು ನಿಯಮ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬ್ಯಾಂಕುಗಳು ಈ ರಹಸ್ಯ ಪಾಲನೆ ನಿಯಮವನ್ನು ಸಡಿಲಿಸಬಹುದು. ಹಲವು ದೇಶಗಳ ವ್ಯಕ್ತಿ ಸಂಸ್ಥೆಗಳ ಖಾತೆಗಳನ್ನು ಹೊಂದಿರುವ ಸ್ವಿಸ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ನಿಯಮ ಹೇಗೆ ಜಾರಿಯಲ್ಲಿದೆ? ಇದು ಕುತೂಹಲದ ಪ್ರಶ್ನೆ. ಸ್ವಿಸ್ ಬ್ಯಾಂಕುಗಳಲ್ಲಿ ಖಾತೆ ತೆರೆದು ಹಣ ಇಟ್ಟಿರುವ ಎಲ್ಲರೂ ಆ ಹಣವನ್ನು ನ್ಯಾಯವಾದ ರೀತಿಯಲ್ಲೇ ಸಂಪಾದನೆ ಮಾಡಿದ್ದಾರೆಂದು ಹೇಳಲು ಬರುವುದಿಲ್ಲ. ತಮ್ಮ ಕಂಪನಿಗಳಿಗೆ ಅಕ್ರಮವಾಗಿ ಹಣ ಗಳಿಸಿರುವವರು, ತೆರಿಗೆ ತಪ್ಪಿಸಿಕೊಳ್ಳ ಬಯಸುವವರು, ಬಂಡವಾಳ ವರ್ಗಾವಣೆಯ ನಿಯಂತ್ರಣಕ್ಕೆ ಒಳಗಾಗಲೊಲ್ಲದವರು, ಲಂಚ ತೆಗೆದುಕೊಳ್ಳುವ ರಾಜಕಾರಣಿಗಳು, ಕಳ್ಳ ಸಾಗಣೆದಾರರು ಸ್ವಿಸ್ ಬ್ಯಾಂಕುಗಳಲ್ಲಿ ಖಾತೆ ತೆರೆದು ಹಣ ಇಡುವುದು ವಿರಳವೇನಲ್ಲ. ಅನೇಕ ವೇಳೆ ಈ ಹಣ ಅವರ ಹೆಸರುಗಳ ಅಡಿಯಲ್ಲೇ ಇರುವುದಿಲ್ಲ. ಅವು ಬೇನಾಮಿ ಖಾತೆಗಳಾಗಿರಬಹುದು. ಇಂಥ ಖಾತೆಗಳ ವ್ಯವಹಾರಗಳು ಸ್ವಿಸ್ ಬ್ಯಾಂಕುಗಳಿಗೆ ಒಳ್ಳೆಯ ಲಾಭ ದೊರಕಿಸಿಕೊಡುತ್ತಿವೆ. ಈ ಠೇವಣಿದಾರರು ತೀರಿಕೊಂಡಾಗ ಇವರ ಖಾತೆಗಳ ಹಣವನ್ನು ಕೇಳುವವರೇ ಇಲ್ಲವಾದಾಗ ಒಂದು ನಿಶ್ಚಿತ ಕಾಲದ ಅನಂತರ ಈ ಸಿಲ್ಕುಗಳನ್ನು ಬ್ಯಾಂಕುಗಳ ಲಾಭವೆಂದೇ ಪರಿಗಣಿಸಬಹುದಾಗಿದೆ. ಸ್ವಿಸ್ ಬ್ಯಾಂಕುಗಳ ರಹಸ್ಯ ಪಾಲನೆಗೆ ಸಂಬಂಧಿಸಿದ ಕಟ್ಟುನಿಟ್ಟಾದ ನಿಯಮಗಳಿಂದಾಗಿ ಸಂಬಂಧಪಟ್ಟ ದೇಶಗಳ ಸರ್ಕಾರಗಳು ಏನೂ ಮಾಡಲಾರವಾಗಿವೆ. ಅಪರಾಧಿಗಳನ್ನು ಹಿಡಿಯುವಲ್ಲಿ ಈ ಬ್ಯಾಂಕುಗಳು ಅಮೂಲ್ಯವಾದ ಮಾಹಿತಿ ನೀಡಬಹುದು. ಆದರೆ ರಹಸ್ಯ ಪಾಲನೆಯ ಹೆಸರಿನಲ್ಲಿ ಬ್ಯಾಂಕುಗಳು ತುಟಿ ಬಿಗಿ ಮಾಡುತ್ತಾ ಬಂದಿವೆ.
ಈಚೆಗೆ ಈ ನಿಯಮಗಳು ಅಲ್ಪ ಸ್ವಲ್ಪ ಸಡಿಲವಾಗುತ್ತಿರುವುದು ನಿಜ. ಸ್ವಿಸ್ ಕಾನೂನಿನ ಪ್ರಕಾರ ಅಪರಾಧಿಕವೆನಿಸಿದ ಕೃತ್ಯಗಳಿಗೆ ಸಂಬಂಧಿಸಿದಂತೆ ನಡೆಸಲಾಗುವ ತನಿಖೆಗಳಲ್ಲಿ ಬ್ಯಾಂಕುಗಳು ಅವಶ್ಯ ಮಾಹಿತಿ ಒದಗಿಸಬಹುದು. ಕಾನೂನು ಬಾಹಿರ ರೀತಿಯಲ್ಲಿ ಬಂಡವಾಳ ವರ್ಗಾವಣೆ ಆಗುತ್ತಿರುವ ಸಂದರ್ಭದಲ್ಲಿ ಬ್ಯಾಂಕುಗಳು ಅಂಥ ಬಂಡವಾಳದ ಒಡೆತನದ ಬಗ್ಗೆ ಮಾಹಿತಿ ನೀಡುವುದನ್ನು ಒಂದು ರೀತಿಯ ಮರ್ಯಾದೆಯ ವಿಚಾರವೆಂದು ನಡೆಸಿಕೊಂಡು ಬರುತ್ತಿವೆ. ಇವು ವಿನಾ ಬೇರೆ ಸಂದರ್ಭಗಳಲ್ಲಿ ಅವು ಬಿಗಿಯಾದ ನಿಯಮವನ್ನೇ ಅನುಸರಿಸುತ್ತಾ ಬಂದಿವೆ. ಸ್ವಿಸ್ ಸರ್ಕಾರವೂ ಏನೂ ಮಾಡಲಾರದಾಗಿದೆ. ಏಕೆಂದರೆ ಸ್ವಿಟ್ಜರ್ಲೆಂಡಿನಲ್ಲಿ ಬ್ಯಾಂಕಿಂಗ್ ಲಾಬಿ ಬಹಳ ಪ್ರಬಲವಾದದ್ದು. ಭಾರಿ ಭಾರಿ ರಾಜಕಾರಣಿಗಳು ಸ್ವಿಸ್ ಬ್ಯಾಂಕುಗಳಲ್ಲಿ ಹಣ ಇಟ್ಟಿರುವುದುಂಟು. ಅವರು ಅಧಿಕಾರ ಕಳೆದುಕೊಂಡಾಗ ಈ ರಹಸ್ಯ ನಿಧಿ ಅವರಿಗೆ ನೆರವಾಗಿ ಒದಗಿ ಬರುತ್ತದೆ. ಇರಾನಿನ ಪಹಾ ಸಿಂಹಾಸನ ಕಳೆದುಕೊಂಡು ದೇಶಭ್ರಷ್ಟರಾದಾಗ ಅಲ್ಲಿ ಅಧಿಕಾರಕ್ಕೆ ಬಂದ ಹೊಸ ಕ್ರಾಂತಿಕಾರಿ ಸರ್ಕಾರ ಈ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಯತ್ನಿಸಿತು. ಸ್ವಿಸ್ ಬ್ಯಾಂಕುಗಳು ಅವಕಾಶ ನೀಡಲಿಲ್ಲ. ಆದರೆ ಈಚೆಗೆ ಹೈಟಿ ಹಾಗೂ ಫಿಲಿಪೈನ್ಸಿನ ಅಧ್ಯಕ್ಷರುಗಳು ಅಧಿಕಾರ ಕಳೆದುಕೊಂಡಾಗ ಅವರು ತಮ್ಮ ಸ್ವಿಸ್ ಬ್ಯಾಂಕಿಂಗ್ ಖಾತೆಗಳ ಹಣ ಎಳೆಯದಂತೆ ತಡೆಯಬೇಕೆಂದು ಆ ಸರ್ಕಾರಗಳು ಬ್ಯಾಂಕುಗಳನ್ನು ಕೋರಿದವು. ಬ್ಯಾಂಕುಗಳು ಅದಕ್ಕೆ ಸಮ್ಮತಿಸಿದವು. ಇದೊಂದು ಬದಲಾವಣೆ. ಅಂದ ಮಾತ್ರಕ್ಕೆ ಈ ಹಣವನ್ನು ಸುಲಭವಾಗಿ ಅವು ವಶಪಡಿಸಿಕೊಳ್ಳಬಹುದೆಂದಲ್ಲ. ಇಂಥ ಖಾತೆಗಳು ಸುಲಭವಾಗಿ ಇತರರ ಕೈಗೆ ದಕ್ಕುವ ರೀತಿಯಲ್ಲಿರುವುದಿಲ್ಲ. ಇದಕ್ಕಾಗಿ ವ್ಯವಹಾರ ನಡೆಸಿದರೂ ಗೆಲ್ಲುವ ಭರವಸೆ ಇಲ್ಲ. ಸ್ವಿಸ್ ಬ್ಯಾಂಕುಗಳ ರಹಸ್ಯ ಕುರಿತ ನಿಷ್ಠುರ ನಿಯಮ ಜಾರಿಗೆ ಬಂದದ್ದು ಮುಖ್ಯವಾಗಿ ಜರ್ಮನಿಯಲ್ಲಿ ಹಿಟ್ಲರನ ಆಳ್ವಿಕೆ ಇದ್ದ ಕಾಲದಲ್ಲಿ. ಆಗ ನಾಟ್ಸಿಗಳ ಚಿತ್ರಹಿಂಸೆಗಳಿಗೆ ಗುರಿಯಾದ ಯಹೂದ್ಯರನೇಕರು ದೇಶ ಬಿಟ್ಟು ಓಡಿ ಹೋದರು. ಆ ನಿರಪರಾಧಿಗಳ ಉಳಿತಾಯವನ್ನು ರಕ್ಷಿಸುವ ದೃಷ್ಟಿಯಿಂದ ಈ ನಿಯಮಗಳು ಬಂದವು. ಈ ನಿಯಮಗಳು ದ್ವಿತೀಯ ಯುದ್ಧಾನಂತರದ ಕಾಲದಲ್ಲಿ ದುರ್ವ್ಯವಹಾರಗಳಿಗೆ ಅನುಕೂಲವಾಗಿ ಪರಿಣಮಿಸಿದೆ. ಈಗೀಗ ಇದು ಮನವರಿಕೆಯಾಗುತ್ತಿದೆ. ಅಂತೆಯೇ ನಿಯಮಗಳೂ ಸಡಿಲವಾಗುವ ಪ್ರವೃತ್ತಿ ತೋರಿಬರುತ್ತಿದೆ. ಇದೊಂದು ಸ್ವಾಗತಾರ್ಹ ಬೆಳವಣಿಗೆ. ಚೆಕ್ ವಿಚ್ಛೇದ. ವಿದ್ಯುನ್ಮಾದ ಬೆಳವಣಿಗೆಯ ಫಲವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕ್ರಾಂತಿಕಾರಿಕ ಬದಲಾವಣೆಗಳಾಗುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಈ ಬದಲಾವಣೆಗಳೊಂದಿಗೆ ಕಾನೂನು ಬದಲಾಗುವುದು ಅನೇಕ ವೇಳೆ ಅಗತ್ಯ. ಇಲ್ಲದಿದ್ದರೆ ಆಚರಣೆಗೂ ಕಾನೂನಿಗೂ ಅಂತರ ಉಂಟಾಗಿ ಗೊಂದಲ ಉಂಟಾಗುವುದು ಸಹಜ. ಇದಕ್ಕೆ ನಿದರ್ಶನವಾಗಿ ಇಂಗ್ಲೆಂಡಿನ ಒಂದು ಅನುಭವವನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ವಿವಿಧ ಬ್ಯಾಂಕುಗಳ ನಡುವಣ ಚೆಕ್ಕುಗಳ ತೀರುವೆಗೆ ಸಂಬಂಧಿಸಿದ ಬದಲಾವಣೆ ಇಂಥದು. ತೀರುವೆ ಮನೆಯಲ್ಲಿ ಚೆಕ್ಕುಗಳನ್ನು ಹಾಜರುಪಡಿಸುವುದು ಇದುವರೆಗೆ ನಡೆದು ಬಂದಿರುವ ಪದ್ಧತಿ. ಆದರೆ ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಚೆಕ್ಕನ್ನು ಹಾಜರುಪಡಿಸಲು ಸುಮಾರು 30 ರಿಂದ 50 ಪೆನಿಗಳವರೆಗೆ ವೆಚ್ಚ ತಗಲುವುದುಂಟು. 1982ರಲ್ಲಿ ಸುಮಾರು 211 ಕೋಟಿ ಚೆಕ್ಕುಗಳು ಇಂಗ್ಲೆಂಡಿನಲ್ಲಿ ತೀರುವೆಗಾಗಿ ಬಂದವಂತೆ. ವಸೂಲಿದಾರ ಬ್ಯಾಂಕುಗಳು ಚೆಕ್ಕು ಹಾಜರುಪಡಿಸುವ ವೆಚ್ಚವನ್ನುಳಿಸಲು ಈಗ ಒಂದು ಉಪಾಯವನ್ನು ಅನುಸರಿಸುತ್ತವೆ. ಇದು ಚೆಕ್ ವಿಚ್ಛೇದ, ಚೆಕ್ ಟ್ರಂಕೇಶನ್. ಚೆಕ್ಕಿನ ಪ್ರಾಪ್ತಿಕರ್ತನಿಂದ ವಸೂಲಿಗಾಗಿ ಚೆಕ್ಕನ್ನು ಪಡೆದ ಬ್ಯಾಂಕು ಅದನ್ನು ಪಾವತಿದಾರ ಬ್ಯಾಂಕಿಗೆ ಹಾಜರುಪಡಿಸಬೇಕಾಗಿಲ್ಲ. ಬದಲಾಗಿ ಚೆಕ್ಕಿನ ವಿವರಗಳನ್ನು ವಿದ್ಯುನ್ಮಾನ ರೂಪದಲ್ಲಿ ಪಾವತಿದಾರ ಬ್ಯಾಂಕಿಗೆ ರವಾನೆ ಮಾಡುತ್ತವೆ. ಒಂದೇ ಬ್ಯಾಂಕಿನ ಶಾಖೆಗಳ ನಡುವಣ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆರಂಭವಾದ ಈ ಕ್ರಮವನ್ನು ಈಗ ಬೇರೆ ಬ್ಯಾಂಕುಗಳ ನಡುವಣ ಚೆಕ್ಕುಗಳ ತೀರುವೆಯಲ್ಲೂ ಅನುಸರಿಸಲಾಗುತ್ತಿದೆ. ಚೆಕ್ಕನ್ನು ವಾಸ್ತವವಾಗಿ ರವಾನಿಸುವ ವೆಚ್ಚ ಉಳಿಯುವುದರಿಂದ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಸಲ್ಲಿಸುವ ಸೇವೆಯ ವೆಚ್ಚವನ್ನೂ ಕಾಲವನ್ನೂ ಗಮನಾರ್ಹವಾಗಿ ಇಳಿಸುವುದು ಸಾಧ್ಯ. ಆದರೆ ಕಾನೂನಿನ ದೃಷ್ಟಿಯಲ್ಲಿ
ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನೆ. ಇಂಗ್ಲೆಂಡಿನ ಹುಂಡಿಗಳ ಅಧಿನಿಯಮದ ಪ್ರಕಾರ ಭಾರತದಲ್ಲಿ ಪರಕ್ರಾಮ್ಯ ಸಂಲೇಖಗಳ ಅಧಿನಿಯಮ ಚೆಕ್ಕನ್ನು ಯಥಾವಿಧಿಯಾಗಿ ಹಾಜರುಪಡಿಸುವುದು ಅಗತ್ಯ. ವಾಚ್ಯ ಅಥವಾ ಸೂಚ್ಯ ಒಡಂಬಡಿಕೆಯ ಮೂಲಕ ಈ ನಿಯಮವನ್ನು ಮನ್ನಾ ಮಾಡಬಹುದೆಂದು ಕಾನೂನು ಹೇಳುವುದಾದರೂ ಇದು ಸಾರಾಸಗಟವಾಗಿ ಎಲ್ಲಾ ಚೆಕ್ಕುಗಳಿಗೂ ಅನ್ವಯಿಸುವುದೇ ಎಂಬುದು ವಿಚಾರಿಸಬೇಕಾದ ಅಂಶ. ಪಾವತಿದಾರ ಬ್ಯಾಂಕು ಚೆಕ್ಕಿನ ರಚಕನ ಸಹಿಯನ್ನು ಹೋಲಿಸಿ ನೋಡಬೇಕೆಂದೂ ಕಾನೂನಿನಲ್ಲಿ ವಿಧಿಸಲಾಗಿದೆ. ಚೆಕ್ ವಿಚ್ಛೇದದಿಂದಾಗಿ ಇದು ಸಾಧ್ಯವಾಗುವುದಿಲ್ಲ. ಕಾನೂನಿನ ಈ ಅಪೇಕ್ಷಿತಗಳನ್ನು ಪಾಲಿಸದಿದ್ದರೆ ಪಾವತಿದಾರ ಬ್ಯಾಂಕಿಗೆ ಪರಿಣಿತ ರಕ್ಷಣೆ ದೊರಕದು. ಆದ್ದರಿಂದ ಕಾನೂನಿಗೆ ಯುಕ್ತ ತಿದ್ದುಪಡಿ ಅಗತ್ಯವೆಂದು ವಾದಿಸಲಾಗಿದೆ. ಭಾರತದಲ್ಲೂ ಇಂದಲ್ಲ ನಾಳೆ ಚೆಕ್ ವಿಚ್ಛೇದ ಪದ್ಧತಿ ಜಾರಿಗೆ ಬರಬಹುದು. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಕೂಡ ಈಗಿನಿಂದಲೇ ಯೋಚಿಸಬೇಕಾಗಿದೆ. ಹಣದ ಪೇಟೆಯ ಸುಧಾರಣೆ. ಭಾರತದ ಹಣದ ಪೇಟೆಯ ವ್ಯಾಪ್ತಿಯನ್ನು ವಿಸ್ತರಿಸುವ ಸಾಧ್ಯತೆಗಳನ್ನು ಪರಿಶೀಲಿಸಲು ಹಣದ ಪೇಟೆಯ ಸಂಲೇಖೆಗಳ ವಿಕಾಸಕ್ಕಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಶಿಫಾರಸುಗಳನ್ನು ಸಲ್ಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯತ ಕಾರ್ಯತಂಡವೊಂದನ್ನು ರಚಿಸಿದೆ. ಭಾರತೀಯ ಕೈಗಾರಿಕಾ ಉದರಿ ಮತ್ತು ವಿನಿಯೋಜನೆ ನಿಗಮದ ಅಧ್ಯಕ್ಷರಾದ ಎನ್ ವಾಘುಲ್ ಇದರ ಅಧ್ಯಕ್ಷರು. ಭಾರತೀಯ ಯೂನಿಟ್ ಟ್ರಸ್ಟಿನ ಅಧ್ಯಕ್ಷ ಎಂಜಿ ಫರ್ವಾನಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಅಧ್ಯಕ್ಷ ಎಸ್ ಪದ್ಮನಾಭನ್, ಭಾರತೀಯ ಸ್ಟೇಟ್ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಲ್ಲೊಬ್ಬರಾದ ಆರ್ ನರಸಿಂಹನ್, ಸಿಟಿ ಬ್ಯಾಂಕಿನ ಉಪಾಧ್ಯಕ್ಷ ಕೆ ಸಂಜೀವಿ ಥಾಮಸ್, ಸ್ಟಾಕ್ ಮತ್ತು ಷೇರು ದಲಾಲರಾದ ವಿ.ಬಿ. ದೇಸಾಯಿ ಇವರು ಈ ತಂಡದ ಇತರ ಸದಸ್ಯರು. ರಿಸರ್ವ್ ಬ್ಯಾಂಕಿನ ಉದರಿ ಆಯೋಜನಾ ವಿಭಾಗದ ಪ್ರಭಾರಿ ಸಲಹೆಗಾರ ಎಸ್ ತಾರಾಪುರ್ ಸದಸ್ಯ ಕಾರ್ಯದರ್ಶಿ. ಈ ವರ್ಷದ ಡಿಸೆಂಬರ್ ಅಂತ್ಯದೊಳಗೆ ತಂಡ ತನ್ನ ವರದಿ ಸಲ್ಲಿಸಬಹುದೆಂಬುದು ನಿರೀಕ್ಷೆ. ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಅದರ ಹಣದ ಪೇಟೆಯ ಪಾತ್ರ ಮಹತ್ತರವಾದದ್ದು. ಬ್ಯಾಂಕುಗಳು, ಒಟ್ಟದ ಮನೆಗಳು, ದಲಾಲರು, ಸ್ಟಾಕ್ ವಿನಿಮಯ ಕೇಂದ್ರಗಳು, ಸ್ಟಾಕ್ ಎಕ್ಸ್ಚೇಂಜ್ ಮುಂತಾದ ಹಣದ ಸಾಲ ನೀಡುವ ಪಡೆಯುವ ಕಾರ್ಯದಲ್ಲಿ ಪರಸ್ಪರ ಸ್ಪರ್ಧಿಸುವ ಹಣಕಾಸು ಸಂಸ್ಥೆಗಳು ಸ್ಥೂಲವಾಗಿ ಹಣದ ಪೇಟೆಯ ವ್ಯಾಪ್ತಿಯೊಳಕ್ಕೆ ಬರುತ್ತವೆ. ಕೇಂದ್ರೀಯ ಬ್ಯಾಂಕು ಇದರ ಕೇಂದ್ರ. ಇದರ ಸುತ್ತ ಪೇಟೆಯ ಕಲಾಪಗಳು ಪರಿಭ್ರಮಿಸುತ್ತಿರುತ್ತವೆ. ಕೇಂದ್ರೀಯ ಬ್ಯಾಂಕೇ ಹಣದ ಪೇಟೆಯ ರಕ್ಷಾದೇವತೆ. ಆಂತರಿಕ ಸ್ಥಿರತೆಯ ಸಾಧನೆಗಾಗಿ ಇದು ಹಣದ ಹಾಗೂ ಉದರಿಯ ಪೂರೈಕೆಯನ್ನು ನಿಯಂತ್ರಿಸುತ್ತಿರುತ್ತದೆ. ಪೇಟೆಯ ನಿರ್ವಹಣೆ ತನಗೆ ತಾನೇ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಅದರ ಹೊಣೆ. ಕರೆಸಾಲ, ಕಿರುವಾಯಿದ ಸಾಲ, ನಿಡುವಾಯಿದೆ ಸಾಲ, ಉಳಿತಾಯ ಬ್ಯಾಂಕುಗಳು, ಕೃಷಿ ಹಣಕಾಸು ಸಂಸ್ಥೆಗಳ ಹಾಗೂ ಕಟ್ಟಡ ನಿರ್ಮಾಣ ಸಂಘಗಳೇ ಮುಂತಾದವುಗಳ ಹಣ ವ್ಯವಹಾರ ಇವೆಲ್ಲ ಹಣದ ಪೇಟೆಯ ಎಲ್ಲೆಯೊಳಗೆ ಬರುತ್ತದೆ. ಇಂಗ್ಲೆಂಡಿನಲ್ಲೂ ಅಮೆರಿಕದಲ್ಲೂ ಕರೆಸಾಲ ಪೇಟೆ ಬಹಳ ಚುರುಕಾಗಿ ಕೆಲಸ ಮಾಡುತ್ತದೆ. ಹುಂಡಿ ದಲಾಲರು, ಸ್ಟಾಕ್ ದಲಾಲರು ಈ ಪೇಟೆಯಿಂದ ಸಾಲ ಪಡೆಯುತ್ತಾರೆ. ವಾಣಿಜ್ಯ ಬ್ಯಾಂಕುಗಳು, ಇತರ ಸಂಸ್ಥೆಗಳು ತಮ್ಮ ಹೆಚ್ಚುವರಿ ನಿಧಿಗಳನ್ನು ಕರೆಸಾಲ ಪೇಟೆಯಲ್ಲಿ ಸಾಲ ನೀಡುತ್ತವೆ. ಬ್ಯಾಂಕುಗಳ ರಕ್ಷಣೆಯ ಕೋಟೆಯ ಎರಡನೆಯ ಸಾಲು ಕರೆಸಾಲ. ಇಂಗ್ಲೆಂಡಿನಲ್ಲಿಯ ಒಟ್ಟದ ಮನೆಗಳ ಪಾತ್ರ ವಿಶೇಷವಾಗಿ ಗಮನಿಸಬೇಕಾದ್ದು. ಹುಂಡಿಗಳ ಮೂಲಕ ಇವು ವ್ಯವಹಾರ ನಡೆಸುತ್ತವೆ. ಕಿರುವಾಯಿದೆಗಳ ಸಾಲಗಳ ವ್ಯವಹಾರವೂ ಮುಖ್ಯವಾದದ್ದೇ. ಹೊಸ ಬಂಡವಾಳ ಸಂಗ್ರಹಣೆಗೆ ಹಾಗೂ ಹಳೆಯ ಬಂಡವಾಳದ ವರ್ಗಾವಣೆಗೆ ನೆರವಾಗುವ ಪ್ರವರ್ತಕರು, ನೀಡಿಕೆ ಮನೆಗಳು ಮತ್ತು ಸ್ಟಾಕ್ ವಿನಿಮಯ ಕೇಂದ್ರಗಳು ನಿಡುವಾಯಿದೆ ಪೇಟೆಯ ಮುಖ್ಯ ಅಂಗಗಳು. ಹಣದ ಮಾರುಕಟ್ಟೆಯ ಅಂಗಗಳಾದ ಈ ವಿವಿಧ ಮಾರುಕಟ್ಟೆಗಳು ಸುಸಂಘಟಿತವಾಗಿ
ಕೇಂದ್ರೀಯ ಬ್ಯಾಂಕಿನ ನೇತೃತ್ವದಲ್ಲಿ ಸಂಯೋಜಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಆಗ ಮಾತ್ರ ಆರ್ಥಿಕ ಸ್ಥಿರತೆ ಸಾಧ್ಯವಾಗುತ್ತದೆ. ಕೇಂದ್ರೀಯ ಬ್ಯಾಂಕಿನ ಬಡ್ಡಿ ದರಕ್ಕೆ ಅನುಗುಣವಾಗಿ ಈ ಎಲ್ಲ ಅಂಗಗಳ ಬಡ್ಡಿ ದರಗಳು ಚಲಿಸಬೇಕು. ಇವುಗಳ ಚಲನೆಯಲ್ಲಿ ಅಸಂಬದ್ಧತೆ ಇರಬಾರದು. ಕೇಂದ್ರೀಯ ಬ್ಯಾಂಕಿಂಗ್ ಕಲೆಯ ಮುಖ್ಯ ಸಮಸ್ಯೆಗಳಲ್ಲೊಂದೆಂದರೆ ಈ ವಿವಿಧ ಹಣ ದರಗಳ ಸಂಯೋಜನೆ. ಆದರೆ ಭಾರತದಲ್ಲಿ ಹಣದ ಪೇಟೆಯ ವಿವಿಧ ಅಂಗಗಳಲ್ಲಿ ಹೊಂದಾವಣೆ ಇಲ್ಲ. ಸಂಘಟಿತ ವಲಯದ ಜೊತೆಗೆ ಅಸಂಘಟಿತ ವಲಯವೂ ಇದೆ. ದೇಶೀಯ ಹಣ ವ್ಯವಹಾರಿಗಳ ವಲಯವೂ ಸಂಘಟಿತ ವಲಯವೂ ಪರಸ್ಪರ ಹೊಂದಿಕೊಂಡು ವರ್ತಿಸುತ್ತಿಲ್ಲ. ಅಮೆರಿಕದ ಸ್ಟಾಕ್ ದಲಾಲರಂತೆ, ಇಂಗ್ಲೆಂಡಿನ ಒಟ್ಟದ ಮನೆಗಳಂತೆ ಚೈತನ್ಯಪೂರ್ಣ ಕರೆ ಹಣ ವಹಿವಾಟುದಾರರು ಇಲ್ಲಿಲ್ಲ. ಹುಂಡಿಗಳು ಪೂರ್ಣ ವಿಕಾಸಗೊಂಡಿಲ್ಲ. ಈ ದೋಷಗಳೆಲ್ಲ ಪರಿಹಾರವಾದಾಗಲೇ ಭಾರತದ ಹಣದ ಪೇಟೆಯಲ್ಲಿ ಜೀವಸತ್ವ ಮಿಡಿಯುವುದು ಸಾಧ್ಯ. ಇದೊಂದು ದೀರ್ಘಕಾಲಿಕ ಸಮಸ್ಯೆ. ಇದರ ಪರಿಹಾರಕ್ಕಾಗಿ ರಿಸರ್ವ್ ಬ್ಯಾಂಕಿನ ಇದುವರೆಗಿನ ಪ್ರಯತ್ನಗಳು ಅಷ್ಟೇನೂ ಫಲ ನೀಡಿಲ್ಲ. ಈಗಿನ ಕಾರ್ಯತಂಡದ ನೇಮಕ ನಿಟ್ಟಿನಲ್ಲಿ ಇನ್ನೊಂದು ಪ್ರಯತ್ನ ನಡೆಸಿದೆ. ಹಣದ ಪೇಟೆಯ ಸನ್ಲೇಖಗಳನ್ನು ಪರಿಶೀಲಿಸಿ ಅವುಗಳ ವಿಕಾಸಕ್ಕಾಗಿ ಯುಕ್ತ ಕ್ರಮಗಳನ್ನು ಸೂಚಿಸುವುದು, ಹಣದ ಪೇಟೆಯ ಬಡ್ಡಿ ದರಗಳ ವಿನ್ಯಾಸ ಹೇಗಿರಬೇಕೆಂಬುದನ್ನು, ಈ ದರಗಳನ್ನು ಮೇಲಿನಿಂದ ನಿರ್ವಹಿಸಬೇಕೇ ಅಥವಾ ಮಾರುಕಟ್ಟೆಯ ಬಲಗಳಿಗೆ ಅನುಗುಣವಾಗಿ ಚಲಿಸಲು ಅವನ್ನು ಬಿಡಬೇಕೇ ಎಂಬುದನ್ನು ಸೂಚಿಸುವುದು, ಹಣದ ಪೇಟೆಯಲ್ಲಿ ಭಾಗವಹಿಸುವ ವ್ಯಕ್ತಿ ಸಂಸ್ಥೆಗಳನ್ನು ವಿಸ್ತರಿಸುವ ಸಾಧ್ಯತೆಯ ಅಧ್ಯಯನ ಮಾಡುವುದು, ನಗದುದರಿ ವ್ಯವಸ್ಥೆಯಿಂದ ಹಣದ ಪೇಟೆಯ ಮೇಲೆ ಆಗುವ ಪರಿಣಾಮಗಳನ್ನು ನಿರ್ಧರಿಸುವುದು, ಒಟ್ಟದ ಮನೆಗಳಂಥ ವಿಶೇಷ ಸಂಸ್ಥೆಗಳನ್ನು ರೂಪಿಸುವುದರ ಬಗ್ಗೆ ಶಿಫಾರಸು ಮಾಡುವುದು, ಇದಕ್ಕೆ ಸಂಬಂಧಿಸಿದಂತೆ ಅಂತರ ಸಾಂಸ್ಥಿಕ ಪೇಟೆ ಹಾಗೂ ವಿಸ್ತೃತ ಹಣದ ಪೇಟೆಯ ಪರಸ್ಪರ ಪ್ರಕ್ರಿಯೆಗಳನ್ನು ಪರಿಶೀಲಿಸುವುದು, ಹಣದ ಪೇಟೆಗೆ ಸಂಬಂಧಿಸಿದ ಬೇರೆ ಯಾವುದೇ ಅಂಶದ ಬಗ್ಗೆ ವರದಿ ನೀಡುವುದು ಇವು ಈ ತಂಡಕ್ಕೆ ಒಪ್ಪಿಸಲಾದ ವಿಷಯಗಳು. ಈ ತಂಡದ ಅಧ್ಯಯನದಿಂದ ಭಾರತದ ಹಣದ ಪೇಟೆಯ ಸುಧಾರಣೆ ಹಾಗೂ ವಿಕಾಸ ಆಗುವುದಾದರೆ ಅದೊಂದು ಮಹತ್ವದ ಸಾಧನೆಯೇ